ಹೊಮ್ಮರಗಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಜನರು ವಾಸ ಮಾಡುವ ಬೀದಿಗಳಲ್ಲಿ ಚರಂಡಿ ಹಾಗೂ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಹೊಮ್ಮರಗಳ್ಳಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಮಣಿಕಂಠರವರಿಗೆ ಗ್ರಾಮಸ್ಥರು ಎಐಡಿಒ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಿದರು. ಹೆಗ್ಗಡದೇವನಕೋಟೆ ತಾಲೂಕಿನ ಹೊಮ್ಮರಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿಯ ಜನರು ವಾಸ ಮಾಡುವ 350 ಕುಟುಂಬಗಳಿರುವ ಈ ಬೀದಿಯಲ್ಲಿ ಯಾವುದೇ ಕನಿಷ್ಠ ಮೂಲಸೌಕರ್ಯ ಇಲ್ಲದೆ ಜನರು ವಾಸ ಮಾಡುತ್ತಿದ್ದಾರೆ. ವೈಜ್ಞಾನಿಕವಾಗಿ ಚರಂಡಿ ವ್ಯವಸ್ಥೆ ನಿರ್ಮಾಣ ಮಾಡದೇ ಇರುವುದರಿಂದ ಮಳೆಯ ಕಲುಷಿತ ನೀರು ಮನೆಯ ಸುತ್ತಲೂ ನಿಲ್ಲುವುದರಿಂದ ಅನೈರ್ಮಲ್ಯ ಹರಡುತ್ತಿದೆ. ಇದರಿಂದ ಅನೇಕ ಸಾಂಕ್ರಾಮಿಕ ರೋಗಗಳು ಹಚ್ಚುತ್ತಿದ್ದು ಜನರು ಪದೇ ಪದೇ ಅನಾರೋಗ್ಯಕ್ಕೆ ಪೀಡಿತರಾಗುತ್ತಿದ್ದಾರೆ. ಸ್ವಚ್ಛ ಭಾರತ್ ಹೆಸರಲ್ಲಿ ನೂರಾರು ಕೋಟಿ ಖರ್ಚು ಮಾಡುವ ಸರ್ಕಾರಗಳು ಕೇವಲ ಪ್ರಚಾರ ಜಾಹೀರಾತುಗಳಿಗೆ ಮಾತ್ರ ಸೀಮಿತವಾಗಿದೆ. ಸ್ವಚ್ಛತೆ ಗ್ರಾಮ ನೈರ್ಮಲ್ಯದ ಕುರಿತು ಗಮನ ಹರಿಸುತ್ತಿಲ್ಲ. ಇದರಿಂದಾಗಿ ಪ್ರತಿನಿತ್ಯ ಚರಂಡಿಯ ಅನೈರ್ಮಲ್ಯದಿಂದಾಗಿ ಜ್ವರ, ವಾಂತಿ, ಭೇದಿ ರೋಗ ರುಜಿನಗಳು ಹೆಚ್ಚುತ್ತಿದ್ದು ಚರಂಡಿಯ ನಿಂತ ನೀರಲ್ಲಿ ಸೊಳ್ಳೆಗಳು ಸಹ ಹೆಚ್ಚಾಗಿದೆ. ಇದರಿಂದಾಗಿ ಜನಜೀವನ ಸಂಕಷ್ಟವಾಗಿದೆ. ಪ್ರತಿ ಸಲ ಮಳೆ ಬಂದಾಗ ಚರಂಡಿಯ ನೀರು ಮನೆಯ ಒಳಗೆ ನುಗ್ಗುವುದರಿಂದ ವಾಸ ಮಾಡುವುದೇ ಬಹಳ ಕಷ್ಟಕರವಾಗಿದೆ. ಸಾಕಷ್ಟು ಸಲ ಗ್ರಾಮ ಪಂಚಾಯತಿಯ ಗಮನಕ್ಕೆ ತಂದರೂ ಸಮಸ್ಯೆ ಬಗೆಹರಿದಿಲ್ಲ. ಆ ಕಡೆ ಹೆಂಗ್ ಮಾಡಿದಾರೆ ಆ ರೀತಿ ನಮಗೆ ಮಾಡಿಕೊಟ್ಬಿಡಿ. ಇಷ್ಟೇ. ಇಲ್ಲಿ ಸೊಳ್ಳೆ ಜೊಯ್ಯೂ ಅಂತವ, ನೈಟು ನಿದ್ದೆ ಬರೋದಿಲ್ಲ. ನಾವೇನು ಮಾಡಿ ಏನಾರು ಸೊಳ್ಳೆ ಬತ್ತಿ ಹಚ್ಚಕ್ಕದ್ದು ಈ ಥರ ಆಯ್ತದಲ್ಲ. ಊಟ ಹೆಂಗೆ ತಿನ್ನೋ ನೋಡಿ, ನಮ್ಮ ಪರಿಸ್ಥಿತಿ ಹಿಂಗೆ ಆಗದ. ನಮಗಿದು ರೆಡಿ ಮಾಡಿಕೊಡ್ಬೇಕು, ರೆಡಿ ಮಾಡಿಕೊಡಿ ಅಷ್ಟೇ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಹೊಮ್ಮರಗಳ್ಳಿ ಗ್ರಾಮಸ್ಥರು ಎಐಡಿಒ ಪರವಾಗಿ ಆಗ್ರಹಿಸುತ್ತೇವೆ ಎಂದರು. ಆಗ ಸತ್ತ ಸಿವ್ರು ಬಂದ್ರವ ಡ್ರೈನ್ ಒಳಕಣೆ ಬರ್ತಾವ ಮೇಡಮ್ನವ್ರೆ. ಎತ್ತಾಗೂ ನೀರು ಅಡ್ಡೆ ಇಲ್ಲ. ಇಲ್ಲಿ ಬಿಡೋಕುವ ಆಚೆ ಚೋರಿ ಚರಂಡಿಗಳೆಲ್ಲ ಮುಚ್ಚೋಗವು, ಮಣ್ಣಾಕಡು ಮಾಡೋರು ಇಲ್ಲ. ಹಬ್ಬ ಹೊಡಮ್ದೊತ್ತಿಗಾರ ಅಚ್ಚುಕಟ್ಟಾಯ್ತವ ಅನ್ನಕ್ಕುವ ಎಲ್ಲ ನೀರೆಲ್ಲ ಅಟ್ಗಣಿ ಡ್ರೈನ್ಗಳು ಉಗ್ತಾವ. ಅದಕ್ಕೋಸ್ಕರ ಅಚ್ಚುಕಟ್ಟು ಮಾಡಿಕೊಡ್ಲಿ, ಪಂಚಾಯತಿಯಿಂದ ಸರ್ ಇಲ್ಲಿ ಗಮನ ಹರಿಸ್ತಿಲ್ಲ ಅಂತಂದರೆ ಅನಾರೋಗ್ಯಕ್ಕೆ ಮಕ್ಕಳುಗಳು ತುತ್ತಾಯ್ತವೆ. ಆಮೇಲೆ ಆ ಅನಾರೋಗ್ಯನ ಹೋರಾಡ್ಸೋಕ್ಕೆ ಇಲ್ಲಿ ಯಾರೂ ಅನುಕೂಲ ಇರ್ತಕ್ಕಂಥ ಇರೋರು ಯಾರು ಫ್ಯಾಮ್ಲಿಗಳಿಲ್ಲ. ತುಂಬ ತೊಂದರೆ ಆಯ್ತದೆ. ಏನಕ್ಕಾದ್ರೂ ಮೈಸೂರು ಕೋಟೆಗೆ ಹೋಗ್ಬೇಕು, ಬಡ ಕುಟುಂಬಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ಪಂಚಾಯತಿಯವರು ಈ ಕಡೆ ಗಮನ ಹರಿಸ್ಬೇಕು ಅಂತೇಳಿ ನಾವು ಕೇಳ್ಕೊತೀವಿ ಸರ್. ದಾರಿ ಇಲ್ಲ, ಡ್ರೈನ್ ಅಲ್ಲಿಂದ ಈ ಕಡೆ ಮಾಡೋರ, ಈ ಕಡೆ ಹೋಗಕ್ಕೆ ಆಯ್ತಿಲ್ಲ. ಅಲ್ಲಿ ಡ್ರೈನ್ ಒಂದು ಪೋಗ್ಲ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡೋರ, ಅದು ಮುಂದಕ್ಕೆ ಹೋಗಕ್ಕೆ ದಾರಿ ಇಲ್ಲ. ಅದು ಮಾಡಿಕೊಡಿ ಅಂತ ಇಲ್ಲಿ ಸೊಳ್ಳೆ ಮನೆ ಎಲ್ಲ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ವಾಸ ಆಗಿವೆ. ಅದರಿಂದ ತೊಂದರೆ ನೋಡಿ ಅಂತ. ಅದರಿಂದ ಜ್ವರ, ನೆಗಡಿ, ಕೆಮ್ಮು ಮಕ್ಕಳಿಗೆ ನೋಡಿ. ಈ ಗುಂಡಿಯಿಂದ ನೋಡಿ, ಇದು ಗುಂಡಿ ತೆಗೆದರೆ ಸುಮಾರು ಒಂದು ಎಷ್ಟು ಅಡಿ ನಾಟಿದ್ದು ಅದು ಹೇಳೋಕ್ಕಾಯ್ತಿಲ್ಲ ನೋಡಿ. ಆ ಗುಂಡಿ ವಸ್ತಿಗೆ ನೋಡಿ ಮನೆ ಕುಸಿತದ ನೋಡಿ. ಮನೆ ಆ ಗುಂಡಿ ವಸ್ತಿಗೆ ಮನೆ ಕುಸಿತದ, ವಾಸ ಮಾಡೋಂಥ ಮನೆ ಕುಸಿತದ. ಮನಸ ಇಲ್ಲಿ ಎಲ್ಲ ಸತ್ತನೂ ಕಿತ್ತಾಗ್ತಿಲ್ಲ, ಏನಿಲ್ಲ. ಹಾವುಗಳು ಒಸಿ ಬತ್ತೇ ಇಲ್ಲ. 3-4 ದಿನದಿಂದ ಒಸಿ ಅಲ್ಲ. ಅಕ್ಕಪಕ್ಕದವರು ನಾವೆಲ್ಲ ಸತ್ತಕ್ಕೆ ಹೋಗ್ತಾವೆ, ತಿರಕ್ಕೆ ಆ ಕಡೆಯಿಂದ ಬರೋದು, ಅವೆಲ್ಲ ಸ್ವಚ್ಛತೆ ಮಾಡಿದೆಲ್ಲ ಏನೂ ಇಲ್ಲ. ನಾವು ಹೋಗಿ ಹೇಳಿವಿ ಮಾಡಿಕೊಡ್ತೀವಿ ಅಂತಂದ್ರೆ ನೀವು ಒಸಿ ಪಂಚಾಯತಿಯವರೆಲ್ಲ ನಿಂತ್ಕೊಂಡು ಮಾಡಿ ಅಂತಂತ ಸರ್ ಅಂತೇಳಿ ಇಲ್ಲೇ ಊರವನು ಹೊಮ್ಮರಗಳ್ಳಿ. ಇಲ್ಲಿ ಬರ್ತಕ್ಕಂಥ ನೀರು ಎಲ್ಲ ಮನೆಗೂ ನುಗ್ಬಿಡ್ತದೆ, ತಿರುಗಾಡೋಕ್ಕಾಗಲ್ಲ. ಮತ್ತು ಪಕ್ಕದಲ್ಲೆಲ್ಲ ನೋಡಿ ಈ ಥರ ಪಾಳಿದೆ, ಅಲ್ಲಿಂದ ಬಂದಂಥ ಕ್ರಿಮಿಕೀಟಗಳೆಲ್ಲನೂ ಮಕ್ಕ ಮರಿಗೆ ತಲುಪಿಬಿಟ್ರೆ ಅವು ಸಾಯ ಬದುಕಿ ಹೊರತು ಬಿಡಿ, ಆ ಥರ ಇರತಕ್ಕಂಥದ್ದು. ಮತ್ತು ನೀರು ಸಲೀಸಾಗಿ ಹೋಗಲ್ಲ. ಇಲ್ಲಿ ಡ್ರೈನೇಜ್ ಆಗಬೇಕು, ಮತ್ತು ರೋಡ್ ಆಗಬೇಕು. ಅದು ಯಾವ ರೀತಿ ಆಗಬೇಕು ಆ ರೀತಿ ಮಾಡೋಕ್ಕೆ ಇಂಜಿನಿಯರ್ ಪ್ಲಾನಿಂಗ್ ಮುಖಾಂತರ ಆಗಬೇಕು. ಇಲ್ಲಿ ಅವ್ರವ್ರು ಮಾಡ್ಬಿಟ್ಟು ಅವ್ರವ್ರು ಮಾಡಿದ್ರೆ ಮಾಮೂಲಿ ಆಗೋಗ್ಬಿಡ್ತದೆ ಅದು. ಮತ್ತು ಅಲ್ಲಿಂದ ನೋಡಿ ಅಲ್ಲಿ ಹಂದಿಗಳು ಬರ್ತವೆ ಸರ್. ಅಲ್ಲಿ ಹಂದಿಗಳು ಬರ್ತವೆ, ಕಾಡು ಪ್ರಾಣಿಗಳು ಬರ್ತವೆ. ಏನಾದ್ರು ಆಕಸ್ಮಿಕ ಒಳಗಡೆ ಬಂದರೆ ಭಯಂಕರವಾಗಿ ಗಲಾಟೆಗಳು ಆಗ್ತವೆ. ಆ ಥರ ಸಮಸ್ಯೆ ಇದು. ಇದೊಂದು ಬೀದಿ ಮಾತ್ರ, ಇದೊಂದು ಆ ಪಕ್ಕದಲ್ಲಿ ಅದು ಬೇಕಾದಷ್ಟು ಅಲ್ಲಿಗೆ ಹೋಗ್ಬೇಕಾಯ್ತ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದ ಎಚ್.ಎಸ್. ಸಿದ್ದರಾಜು, ಪರಮೇಶ್ವರ್, ಮರಿಚಿಕ್ಕಯ್ಯ, ಪುಟ್ಟಯ್ಯ, ರವಿಕುಮಾರ್, ಶ್ರೀನಿವಾಸ್ ಮೂರ್ತಿ ಹಾಗೂ ಎಐಡಿಒ ಜಿಲ್ಲಾ ಅಧ್ಯಕ್ಷರಾದ ಸುನಿಲ್ ಟಿ.ಆರ್. ಮತ್ತು ಜಿಲ್ಲಾ ಜಂಟಿ ಕಾರ್ಯದರ್ಶಿ ನೀತುಶ್ರೀ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.